ಎಕರೆಯಲ್ಲಿ ಹೂಕೋಸನ್ನ ಬೆಳೆದು ನೀವು 1.5 ಲಕ್ಷ ಸಂಪಾದನೆ ಮಾಡಬಹುದು. ಹೇಗೆ ಅಂತ ಗೊತ್ತಾಗ್ಬೇಕಾ? ಹೇಳ್ತೀವಿ. ಹೂಕೋಸಿಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಯಾಕಂತಂದ್ರೆ ಇದರಲ್ಲಿ ವಿಟಮಿನ್ ಸಿ, ಕೆ, ನಾರಿನಂಶ ಹಾಗೆ ಆಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ಜನ ಅಡುಗೆಯಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಸೊ ಈ ಒಂದು ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ ಶೀತಲ ವಾತಾವರಣ ಇರಬೇಕು, 15 ಡಿಗ್ರಿ ಸೆಲ್ಸಿಯಸ್ ನಿಂದ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕಾಗತ್ತೆ. ಜೊತೆಗೆ 6 ರಿಂದ 7 ನಡುವೆ ಮಣ್ಣಿನ pH ಮಟ್ಟ ಇರಬೇಕಾಗುತ್ತೆ. ಇದಕ್ಕೆ ಲೋಮಿ ಮಣ್ಣು ಸೂಕ್ತ. ಇನ್ನು ಗೊಬ್ಬರದ ವಿಚಾರಕ್ಕೆ ಬರೋದಾದ್ರೆ 15 ಟನ್ ಸಾವಯವ ಗೊಬ್ಬರವನ್ನ ಎಕರೆಗೆ ಒಂದು ಬಾರಿ ಬಳಸಬೇಕಾಗತ್ತೆ. ಜೊತೆಗೆ NPK ನ 30:35:40 kg ಅಂದ್ರೆ ಎಕರೆಗೆ ಹಾಕಬೇಕು. ಇನ್ನು ಇದರ ಖರ್ಚಿನ ವಿಚಾರಕ್ಕೆ ಬರೋದಾದ್ರೆ ಭೂಮಿ ಸಿದ್ಧತೆ 5,000, ಬೀಜ ಖರೀದಿ 1,000, ಗೊಬ್ಬರ ಮತ್ತು ಕೀಟನಾಶಕ 2,800 ರೂಪಾಯಿ, ಕಾರ್ಮಿಕರ ವೆಚ್ಚ ಅಂತ ಬಂದ್ರೆ 8,000, ಹಾಗೆ ಮೇಂಟೆನೆನ್ಸ್ಗೆ 4,000 ಬೇಕು. ಅಂದ್ರೆ ಒಟ್ಟು 29,000 ಖರ್ಚಾಗುತ್ತೆ. ಹಾಗೆ ನಿಮ್ಗೆ ಸರ್ಕಾರದಿಂದ ಒಂದಷ್ಟು ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಎಕರೆಗೆ ನಿಮ್ಗೆ 12,000ದಿಂದ 14,000 ಗಿಡಗಳು ಬೇಕಾಗುತ್ತೆ. 90 ರಿಂದ 120 ದಿನಗಳಲ್ಲಿ ನಿಮ್ಗೆ ಇದರಿಂದ ಇಳುವರಿ ಬರುತ್ತೆ. ಅಂದ್ರೆ ಪ್ರತಿ ಎಕರೆಗೆ ನಿಮ್ಗೆ 15,000ದಿಂದ 20,000 ಕೆಜಿ ಸರಾಸರಿ ಇಳುವರಿ ಬರುವಂತ ಸಾಧ್ಯತೆ ಇದೆ. ಈಗ ಕೊಯ್ಲಾಯ್ತು, ಮಾರ್ಕೆಟಿಂಗ್ ಹೇಗ್ ಮಾಡೋದು? ನೀವು ಸ್ಥಳೀಯ ಮಾರುಕಟ್ಟೆಗಳಿಗೆ ನೇರವಾಗಿ ಮಾರಾಟ ಮಾಡಬಹುದು. ಇಲ್ಲ ಅಂತಂದ್ರೆ ಉಪ ಉತ್ಪನ್ನಗಳನ್ನ ಮಾಡುವಂತ ಕಂಪನಿಗಳಿಗೆ ನೀವು ಪೂರೈಕೆ ಮಾಡಬಹುದು. ಇಲ್ಲ ಸೂಪರ್ ಮಾರ್ಕೆಟ್ಗಳಿಗೂ ಕೂಡ ಸೇಲ್ ಮಾಡಬಹುದು. ಹಾಗಾದ್ರೆ 1 ಎಕರೆಯಲ್ಲಿ ನಾವು ಹೂಕೋಸ್ ಕೃಷಿಯನ್ನ ಮಾಡ್ತೀವಿ ಅಂತಂದ್ರೆ ಎಷ್ಟು ಆದಾಯ ಮಾಡಬಹುದು? ಮಾರ್ಕೆಟ್ ಅಂತ ನೋಡಿದಾಗ ಒಂದು 10 ರೂಪಾಯಿ ಕೆಜಿಗೆ ಅಂತ ಇಟ್ಕೊಂಡ್ರು ಕೂಡ ನೀವು 1.5 ರಿಂದ 2 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಮಾಡಬಹುದು. ಅದರಲ್ಲಿ ಖರ್ಚು ಅಂತ ಬಂದಾಗ ಒಂದು 29,000 ಮೈನಸ್ ಮಾಡಿದ್ರು ಕೂಡ 1,21,000ದಿಂದ ಹಿಡಿದು 1,71,000 ತನಕ ನೀವು ಪ್ರಾಫಿಟ್ ಅನ್ನ ಮಾಡಬಹುದು. ಇನ್ನು ಯಾವುದೇ ಬೆಳೆ ಆಗಿರ್ಲಿ, ಇದರಿಂದ ಬೈ ಪ್ರಾಡಕ್ಟ್ಸ್ ಅನ್ನ ಮಾಡೋದು ಹೇಗೆ, ಮೌಲ್ಯವರ್ಧನೆ ಮಾಡೋದು ಹೇಗೆ, ಯಾವ ಕೃಷಿಯನ್ನ ಮಾಡಿದ್ರೆ ನಾವು ಸಕ್ಸಸ್ ಆಗಬಹುದು ಅಂತ ಗೊತ್ತಾಗಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ಇದರ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನೇರವಾಗಿ ನೀವು ಎಕ್ಸ್ಪರ್ಟ್ ಜೊತೆಗೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಕನೆಕ್ಟ್ ಆಗಿ ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.